ಹಿರಣ್ಯಕಶ್ಯಪು ಒಬ್ಬ ದಾನವರಾಜ. ಆತನು ಬ್ರಹ್ಮನಲ್ಲಿ ತಪಸ್ಸನ್ನು ಮಾಡಿ ಅಮರತ್ವದ ವರವನ್ನು ಪಡೆಯಲು ಪ್ರಯತ್ನಿಸಿದನು. ಆದರೆ ಬ್ರಹ್ಮನು ಆ ವರವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ಆಗ ಹಿರಣ್ಯಕಶ್ಯಪು ಮನುಷ್ಯನಿಂದಾಗಲಿ ಪ್ರಾಣಿಯಿಂದಾಗಲಿ ಹಗಲು ಅಥವಾ ರಾತ್ರಿ, ಮನೆಯೊಳಗೆ ಅಥವಾ ಹೊರಗೆ, ಭೂಮಿ ಅಥವಾ ನೀರಿನಲ್ಲಿ ಅಥವಾ ಯಾವುದೇ ಆಯುಧದಿಂದಲೂ ತನಗೆ ಸಾವು ಬರಬಾರದೆಂದು ವರ ಪಡೆದನು. ವರದಾನ ಪಡೆದ ಹಿರಣ್ಯಕಶಿಪು ಅಹಂಕಾರಿಯಾದನು ಮತ್ತು ತಾನೇ ದೇವರು ಎಂದು ಹೇಳಿಕೊಂಡನು. ಎಲ್ಲರೂ ತನ್ನನ್ನೇ ಪೂಜಿಸಬೇಕೆಂದು ಆಜ್ಞಾಪಿಸಿದನು. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಹಿರಣ್ಯಕಶಿಪು ತನ್ನ ಮಗನನ್ನು ಎಷ್ಟೇ ಬಾರಿ ಕೊಲ್ಲಲು ಪ್ರಯತ್ನಿಸಿದರೂ ಪ್ರಹ್ಲಾದನು ವಿಷ್ಣುವಿನ ಕೃಪೆಯಿಂದ ಪಾರಾಗುತ್ತಿದ್ದನು. ಕೊನೆಗೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕಂಬವೊಂದರ ಬಳಿ ಕರೆದು, ಇಲ್ಲಿದ್ದಾನೆಯೇ ನಿನ್ನ ಶ್ರೀಹರಿ ಎಂದು ಕೇಳಿದಾಗ ಪ್ರಹ್ಲಾದನು ಹೌದು ಎಂದು ಉತ್ತರಿಸಿದನು. ಆಗ ಕೋಪಗೊಂಡಂತಹ ಹಿರಣ್ಯಕಶಿಪುವು ಕಂಬವನ್ನು ಒಡೆಯಲು ಮುಂದಾಗಿ ಕಂಬದಿಂದ ಹೊರಬಂದಂತಹ ಉಗ್ರರೂಪಿ ನರಸಿಂಹಸ್ವಾಮಿ, ಅಂದರೆ ಅರ್ಧ ಮನುಷ್ಯ ಸ್ವರೂಪ ಹಾಗೂ ಅರ್ಧ ಸಿಂಹ ಸ್ವರೂಪವನ್ನು ಹೊಂದಿರುವಂತಹ ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಸಂಧ್ಯಾಕಾಲದಲ್ಲಿ ತನ್ನ ಉಗುರುಗಳಿಂದ ಎದೆಯನ್ನು ಬಗೆದು ಹಿರಣ್ಯಕಶಿಪುವನ್ನು ಸಂಹರಿಸುತ್ತಾನೆ.